ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಈ ಲಾಗ್ದಾಗ ನಾನು ಕರ್ನಾಟಕ ಟು UK ಜರ್ನಿ ಬಗ್ಗೆ ಹೇಳ್ತೀನಿ. ನನ್ನ ಜರ್ನಿಗಿಂತ ಮೊದಲು ನಮ್ಮ ನನ್ನ ಮಗ ಕನ್ನು ಔಟಿಂಗ್ ಹೋಗಿದ್ವಿ ಮಾಲ್ ಆಫ್ ಏಷ್ಯಾಗ. ನಂದು ಮತ್ತು ಇವ್ನ ಬಾಂಡ್ ಕಾಕ ಮಗಂದು ಒಂದು ಸ್ಪೆಷಲ್ ಬಾಂಡ್ ಐತಿ. ಮಾಲ್ ಆಫ್ ಏಷ್ಯಾದಾಗ ನಮ್ಮ ನನ್ನ ಕಂಪ್ನಿಯಿಂದ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೈತಿ. ಅವರು ಜಾಪನೀಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ ಒಂದು ಗ್ಲಾಸ್ ಶೋ ನಡೆಸ್ತಾರೋ ಅದು ನೋಡೋಣ ಬರ್ರಿ. ಮಾಲೆಲ್ಲ ಸುತ್ತಾಡಿ ಹಸಿವಾಗಿತ್ತು. ಅದಕ್ಕಂತ ಬರ್ಗರ್ ಕಿಂಗ್‌ಗೆ ಬರ್ಗರ್ ತಿನ್ನಕ್ಕೆ ಹೋದ್ವಿ. ಇಲ್ಲಿ ನಮ್ಮ ಕನ್ನೂನ ಕ್ಯೂಟ್ ಮಾತುಗಳು ನೀವು ಸ್ವಲ್ಪ ಕೇಳ್ರಿ. ಏನ್ ತನ್ಸಿ ನೋಡಿ ನಾನು ಮಾಡ್ಕೊಂಡೆ ಆಯ್ತು. ಏನ್ ತಿನ್ನತ್ತಿ? ಅಲ್ಲ ಆಮೇಲೆ ಫೈನಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಲಂಡನ್ಗೆ ಹೋಗಕ್ಕೆ ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟ್ ಸಮೀಪ ಬಂದಂಗೆ ಎದೆ ಮ್ಯಾಗ ಒಂದು 100 kg ಭಾರ ಇದ್ದಂಗೆ ಫೀಲ್ ಆಗ್ತಿತ್ತು. ಮನೆದಾಗ ಸಣ್ಣ ಹುಡುಗ ಮಮ್ಮಿನ ಬಿಟ್ಟು ಇರ್ತಿರ್ಲಿಲ್ಲ. ಈಗ ಎಲ್ಲರನ್ನೂ ಬಿಟ್ಟು ಸಾಹಸ ಸಮಂದರ ಪಾರ್ ಹೋಗತ್ತೀನಿ. ಅಬ್ರಾಡ್ ಸ್ಟಡಿ ಅನ್ನೋದು ನನ್ನೊಂದು ಡ್ರೀಮ್ ಇತ್ತು. ಸೊ ಡ್ರೀಮ್ ಕಂಪ್ಲೀಟ್ ಮಾಡೋಕೆ ಈ ಥರ ಸ್ಟೆಪ್ಸ್ ತೊಗೋಬೇಕಾಗ್ತೈತಿ. ಸ್ಟ್ರಾಂಗ್ ಆಗಿ ಎಲ್ಲನೂ ಫೇಸ್ ಮಾಡ್ತೀನಿ. ಮತ್ತು ನಮ್ಮ ಫ್ಯಾಮ್ಲಿ ಇಂಟ್ರೊಡಕ್ಷನ್ ನಾನು ಕಮ್ಮಿಂಗ್ ವೀಡಿಯೋಸ್ದಾಗ ಕೊಡ್ತೀನಿ. ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫೈನಲಿ ಫ್ಯಾಮ್ಲಿಗೆಲ್ಲ ಟಾಟಾ ಬೈ ಬೈ ಹೇಳಿ ಬ್ಯಾಗೇಜ್ ಎಲ್ಲ ಚೆಕ್ ಮಾಡಿ ಇಮಿಗ್ರೇಷನ್ ಕ್ಲಿಯರ್ ಮಾಡಿ ಈಗ ನಾನು ಗೇಟ್ ಕಡೆ ಹೊಂಟ್ನಿ. ಇದು ನಂದು 15 hours ಫ್ಲೈಟ್ ಜರ್ನಿ ಇತ್ತು. ಬೆಂಗಳೂರಿಂದ ಬೇರೆನ್ ಟು ಲಂಡನ್. ಲಂಡನ್ ನಾನು ಮಾರ್ನಿಂಗ್ ರೀಚ್ ಆದ್ನಿ. ಮತ್ತು ಅಲ್ಲಿ ರೀಚ್ ಆದಮೇಲೆ ಎಲ್ಲ ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅಲ್ಲಿಂದ ನಾನು ನನ್ನ ಅಕಾಮಿಡೇಷನ್ಗೆ ಹೊಂಟ್ನಿ. ಲಂಡನ್ ನನ್ನ ಫುಲ್ ಸನ್ನಿ ವೆದರಿಂದ ವೆಲ್ಕಮ್ ಮಾಡ್ಕೊಂತು ವಿತ್ ಅ ಫುಲ್ ಆಫ್ ಪಾಸಿಟಿವ್ನೆಸ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ನನ್ನ ಫಸ್ಟ್ ವ್ಲಾಗ್ ವಿಡಿಯೋಕ್ಕೆ 3K+ ವ್ಯೂಸ್ ಬಂದವು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ.